ಎಸ್ಐಆರ್ಗೆ ಕಾಂಗ್ರೆಸ್ ವಿರೋಧವು ರಾಜಕೀಯ ಪ್ರೇರಿತವಾಗಿದೆ ಎಂದು ಆರೋಪಿಸಿ ಸಂಸದ ಗೋವಿಂದ ಕಾರಜೋಳ ಕಾಂಗ್ರೆಸ್ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದರು. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ ಮತಯಂತ್ರಗಳ ವಿಶ್ವಾಸಾರ್ಹತೆಯನ್ನ ಕಾಂಗ್ರೆಸ್ ಈ ಹಿಂದೆ ಪ್ರಶ್ನಿಸಿತು. ಆದರೆ ಇಂದು ಇಡೀ ಜಗತ್ತು ಇವಿಎಂ ತಂತ್ರಜ್ಞಾನವನ್ನು ಅವಲಂಬಿಸಿದೆ. ಇವಿಎಂ ಮೂಲಕ ಬೇನಾಮಿ ಮತಗಳನ್ನು ಚಲಾಯಿಸಲು ಸಾಧ್ಯವಿಲ್ಲ ಮತ್ತು ಅದಕ್ಕಾಗಿಯೇ ಕಾಂಗ್ರೆಸ್ ಅವುಗಳನ್ನು ವಿರೋಧಿಸಿದೆ ಎಂದು ಹೇಳಿದರು. ವಿಶೇಷ ತೀವ್ರ ಪರಿಷ್ಕರಣೆಯ ಉದ್ದೇಶವು ಮೃತ ಮತದಾರರ ಹೆಸರುಗಳು, ಬೇರೆಡೆಗೆ ಸ್ಥಳಾಂತರಗೊಂಡಿರುವವರ ಹೆಸರುಗಳು ಮತ್ತು ನಕಲು ನಮೂದನೆಗಳನ್ನು ತೆಗೆದುಹಾಕುವ ಮೂಲಕ ಮತದಾರರ ಪಟ್ಟಿಯನ್ನ ಶುದ್ಧೀಕರಿಸುವುದು ಮತ್ತು ನವೀಕರಿಸುವುದು ಎಂದು ಹೇಳಿದರು. ಇನ್ನು ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ಪ್ರಚಾರ ಮಾಡಲು ಕಾಂಗ್ರೆಸ್ ಮತ್ತು ಮದರ್ಸಾಗಳು ಮತ್ತು ಮಸೀದಿಗಳಲ್ಲಿ ಸಭೆಗಳನ್ನು ನಡೆಸುತ್ತಿದೆ ಎಂದು ಆರೋಪಿಸಿದರು. ಚುನಾವಣಾ ಆಯೋಗವು ತನ್ನ ಕರ್ತವ್ಯವನ್ನು ನಿರ್ವಹಿಸುವ ಸಾಂವಿಧಾನಿಕ ಸಂಸ್ಥೆಯಾಗಿದೆ. ನಾವು ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇವೆ ಮತ್ತು ಅಗತ್ಯವಿರುವ ನಮೂನೆಗಳನ್ನು ಭರ್ತಿ ಮಾಡುವಲ್ಲಿ ಜನರಿಗೆ ಸಹಾಯ ಮಾಡಲು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ದುರಾಡಳಿತ ಮಾಡೋದೇ ಕಾಂಗ್ರೆಸ್ಸಿನ ನೀತಿ. ಇವತ್ತು ಇಡೀ ದೇಶದಲ್ಲಿ ಲೋಕಸಭೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರು SIR ಬೇಡ ಅಂತ ಓಡಾಡ್ತಾ ಇದ್ದಾರೆ, ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಆದರೂ ತಿರಸ್ಕರಿಸಿ ಜನ BJPಯನ್ನು ಆಯ್ಕೆ ಮಾಡಿದರು. ಅಷ್ಟಾದರೂ ಅವ್ರಿಗೆ ಬುದ್ಧಿ ಬಂದಿಲ್ಲ. ಮೊದಲು ಹೇಳಿದರು EVM ಮಷಿನ್ನೇ ಸರಿ ಇಲ್ಲ ಅಂತ. EVM ಮಷಿನ್ನೇ ಸರಿ ಇಲ್ಲ ಅಂದ್ರೆ 18ನೇ ಶತಮಾನಕ್ಕೆ ಹೋಗ್ಬೇಕು ನಾವು, ಹೆಬ್ಬಟ್ಟು ಹೊತ್ತು ಕೆಲಸಕ್ಕೆ. ಇವತ್ತು ಯಾಂತ್ರಿಕ ಯುಗದಲ್ಲಿ ಇಡೀ ಜಗತ್ತೇ ಇವತ್ತು EVMಗಳ ಮೇಲೆ ಅವಲಂಬಿತದ. ಅವರು ಯಾಕೆ ಬ್ಯಾಡತ್ತಾರೆ EVMಗಳಂದ್ರೆ, EVM ಮಷಿನ್ಗಳಲ್ಲಿ ಬೇನಾಮಿ ವೋಟಿಂಗ್ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಇರ್ತದೆ. ಹಾಗಾಗಿ EVM ಬೇಡ ಅಂಥೇಳಿ ರ್ಯಾಲಿ ಮಾಡಿದರು, ಮೋಟ್ರ್ ಸೈಕಲ್ ರ್ಯಾಲಿ ಮಾಡಿದರು, ಹಾಫ್ ಚಡ್ಡಿ ಹಾಕ್ಕೊಂಡು ಓಡಾಡಿದರು. ಜನ ಕೇಳಲಿಲ್ಲ, ತಿರಸ್ಕಾರ ಮಾಡಿದ್ದಾರೆ. ಇವತ್ತು SIRದು ಕೂಡ ಬ್ಯಾಡ್ ಅಂದ್ರೂ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಆಗಿ ಸಕ್ಸಸ್ಫುಲ್ ಆಗಿದೆ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, SIRದಂಥ ಮತದಾರರ ಯಾದಿ ಶುದ್ಧೀಕರಣ ಮಾಡ್ತಕ್ಕಂಥ ಮತ್ತೊಂದು ವ್ಯವಸ್ಥೆ ಇಲ್ಲ. SIR ಮೂಲಕ ಮಾಡಿದ್ದರಿಂದ ಇವತ್ತು ಮಹಾರಾಷ್ಟ್ರದಲ್ಲಿ BJP ಗೌರ್ಮೆಂಟ್ ಇದೆ, ಫಡ್ನವೀಸ್ರೇ ಮುಖ್ಯಮಂತ್ರಿಗಳಿದ್ದಾರಲ್ಲೇ 56 ಲಕ್ಷ ಮತದಾರರ ಪಟ್ಟಿಯಿಂದ ಅನರ್ಹರನ್ನ ತೆಗೆದು ಹಾಕಿದರು. 2 ಕೋಟಿ ಜನರನ್ನು UPಯಲ್ಲಿ, ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳಿದ್ದಾರೆ, ಸರ್ಕಾರ ಇದೆ, ಅಲ್ಲಿ ಕೂಡ ತೆಗೆದು ಹಾಕಿದರು. ಯಾರು ಅನರ್ಹರಿದ್ದಾರೆ ಅವ್ರು ತೆಗಿತಾರೆ, ಸತ್ತವ್ರನ್ನ, ಊರು ಬಿಟ್ಟು ಹೋದವ್ರನ್ನ, ಡಬಲ್ ಎಂಟ್ರಿ ಇರೋವ್ರನ್ನ. ಒಂದು ಇದೆ ನಮ್ಮ ರಾಜ್ಯದಲ್ಲೇ ರೋಣ ಮತಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ 17 ಬೂತ್ನಲ್ಲಿ ವೋಟರ್ ಇದ್ದಾನೆ. ಇವನ್ನೆಲ್ಲ ಸರಿ ಮಾಡಬೇಕಲ್ಲ, ಅದಕ್ಕಾಗಿ ಮಾಡ್ತಾಯಿದ್ದಾರೆ, ಅಲ್ಲೇನು ಇರೋದಿಲ್ಲ. ಇವತ್ತು ಹೆದರ್ಕೊಂಡು ಕಾಂಗ್ರೆಸ್ನವರು ಮದರ್ಸಾಗಳಲ್ಲಿ, ಮಸೀದಿಗಳಲ್ಲಿ ಮತ್ತು ಮ್ಯಾರೇಜ್ ಹಾಲ್ಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ ಮಾಡಿಸ್ತಾ ಇದ್ದಾರೆ. ಇದು ದುರಾಡಳಿತ. ಯಾವಾಗಲೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸಂವಿಧಾನಬದ್ಧವಾಗಿ ಆಡಳಿತ ಮಾಡಬೇಕು. ಚುನಾವಣೆ ಆಯೋಗ ಒಂದು ಸಂವಿಧಾನಬದ್ಧವಾದಂಥ ಸಂಸ್ಥೆ, ಸ್ವಾಯತ್ತ ಸಂಸ್ಥೆ, ಅದು ತನ್ನ ಕೆಲಸ ಮಾಡ್ತಾ ಇರ್ತದೆ. ಅದಕ್ಕೆ ಇನ್ನು ಕೆಲವು ಕಡೆ ಏನಾಗಿದೆ ಅಂದ್ರೆ BLOಗಳು ಫಾರ್ಮ್ ಕೊಟ್ಟು ಹೋಗಿಬಿಡ್ತಾರೆ, ನಮಗೇನು ಗೊತ್ತಿಲ್ಲ, ಅದು ನೀವೇ ತುಂಬಿಕೊಡಿ ಅಂತ. ನಮ್ಮಲ್ಲಿ ಇನ್ನೂ 30-35% ಜನ ಇಲ್ಲಿಟ್ರೇಟ್ಸ್ ಇದ್ದಾರೆ. 50ಕ್ಕಿಂತಲೂ ಹೆಚ್ಚು ಜನರಿಗೆ ಫಾರ್ಮ್ ತುಂಬಿಕೊಡುವಂಥ ನಾಲೆಜ್ ಕೂಡ ಇಲ್ಲ. ಅದಕ್ಕಾಗಿ ನಾನು ನಿನ್ನೆ ಚುನಾವಣೆ ಆಯೋಗಕ್ಕೆ ಫೋನ್ ಮಾಡಿ ಹೇಳಿದೆ, ನಮ್ಮ ಕರ್ನಾಟಕದ ಮುಖ್ಯ ಚುನಾವಣೆ ಆಯುಕ್ತರಿಗೆ ಹೇಳಿದೆ, ನೀವು ತುಂಬಿಸಿಕೊಡುವಂಥ ವ್ಯವಸ್ಥೆ ಮಾಡಿ. ಇವತ್ತು ಹಟ್ಟಿಗಳಲ್ಲಿ, ಹಾಡಿಗಳಲ್ಲಿ, ಗೊಲ್ಲರ ಹಟ್ಟಿಗಳಲ್ಲಿ ಮೆಜಾರಿಟಿ ಇಲ್ಲಿಟ್ರೇಟ್ ಜನ ಇದ್ದಾರೆ. ಅವ್ರಿಗೆ
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.